ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 14ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಈ ಪಂಚಮಿಯ ತಿಥಿ ಈ ದಿನ ಸಂಜೆ 6:03 ಇರುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:25 ರೇವತಿ ನಕ್ಷತ್ರ ಇರುತ್ತೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 12:11 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ರಾತ್ರಿ 7:58 ಇರುವಂಥ ಯೋಗ ಇದು. ಇನ್ನು ಈ ದಿನ ದಿಕ್ಷೂಲೆ ಉತ್ತರ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮೀನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:38 ಮಧ್ಯಾಹ್ನ 2:06 ಗುಳಿಕ ಕಾಲ ಈ ದಿನ ಬೆಳಗ್ಗೆ 11:10 ಮಧ್ಯಾಹ್ನ 12:38 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:42 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೂ ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಅದು ಅಷ್ಟೊಂದು ಅನುಕೂಲಕರವಾದಂಥ ಫಲಿತಾಂಶಗಳನ್ನು ಕೊಡಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಗ್ಗೆ 8:28 ಬೆಳಗ್ಗೆ 9:57 ಹಾಗೆ ಮಧ್ಯಾಹ್ನ 2:36 ಅಪರಾಹ್ನ 4:07 ಅಮೃತ ಕಾಲ ಇರುವಂಥ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:44 ಸೂರ್ಯಾಸ್ತ ಸಂಜೆ 6:24. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ ಗೋಚಾರದಲ್ಲಿ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಹಾಗೆ ಉತ್ತಮವಾದಂಥ ಒಂದು ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರು, ವರ್ತಕರು, ದಳ್ಳಾಳಿಗಳಿಗೆ ತುಂಬ ಲಾಭ ಇರುವಂಥ ದಿನ. ಯಾವುದೇ ಒಂದು ಚಟುವಟಿಕೆಯನ್ನು ನೀವು ಹಮ್ಮಿಕೊಂಡ್ರೂ ಕೂಡ ಅದರಲ್ಲಿ ಸಮಾಧಾನ ಇರುತ್ತೆ. ಹಾಗೆ ಈ ದಿನದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲ ಇದೆ. ಏಕೆಂದರೆ ಬುದ್ಧಿಗೆ, ವಿದ್ಯೆಗೆ ಹಾಗೆ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿನೇ ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಮುಂದಿನ ಗುರಿಯ ಬಗ್ಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಖಂಡಿತ ಅದು ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಒಂದು ಭಾಷಣ ಆಗಲಿ, ಬರವಣಿಗೆ ಆಗಲಿ, ಮಾತುಗಾರಿಕೆ ಆಗಲಿ, ಮುದ್ರಣ ಆಗಲಿ ಇದಕ್ಕೆಲ್ಲ ಕಾರಕನಾಗಿರುವಂಥವನು ಕೂಡ ಬುಧನೇ.
ಹಾಗಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥ ಸಾಹಿತಿಗಳಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಕಲಾವಿದರಿಗೆ ತುಂಬ ಅನುಕೂಲ ಇರುವಂಥದ್ದು. ಹಾಗಾಗಿ ನಿಮ್ಮ ಪ್ರತಿಭೆಗೆ ತಕ್ಕ ಪ್ರಶಸ್ತಿ ಸಿಕ್ಕುವಂಥದ್ದು, ತಕ್ಕ ಸ್ಥಾನಮಾನಗಳು ಸಿಕ್ಕುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗಾಗಿ ಈ ದಿನವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಹೊರ ಅಂತ ಹೇಳಿದ್ರೆ ಅದು ಈ ದಿನ ಇರುವಂಥ ಗುರುಹೋರ. ಇದು ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:25 ಅಪರಾಹ್ನ 5:23 ಹಾಗೆ ರಾತ್ರಿ 11:31 ರಾತ್ರಿ 12:33 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ನಿಧಾನವಾದ ಫಲಿತಾಂಶಗಳನ್ನು ಕೊಡುವಂಥದ್ದು. ಏಕೆಂದರೆ ಶನಿ ಮಂದವಾಗಿ ಚಲಿಸುವಂಥವನು. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು, ಆರಂಭ ಮಾಡುವಂಥ ಯಾವುದೇ ಪ್ರಯಾಣ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಶೀಘ್ರವಾಗಿ ತರಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ಪ್ರಮುಖ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:40 ಬೆಳಿಗ್ಗೆ 9:38 ಹಾಗೆ ಅಪರಾಹ್ನ 3:27 4:25 ಇನ್ನು ರಾತ್ರಿ 10:29 ರಾತ್ರಿ 11:31 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಬೇಡಿ. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಚರ್ಚೆ ಮಾಡುವಂಥದ್ದು, ತೀರ್ಮಾನ ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಅಷ್ಟೊಂದು ಹಣದ ಲಾಭ ನಿಮ್ಮ ಪ್ರಯತ್ನದಿಂದ ಸಿಕ್ಕಲ್ಲ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಪ್ರಾತಃ ಕಾಲ 5:42 ಬೆಳಿಗ್ಗೆ 6:44 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:23 ರಾತ್ರಿ 9:25 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಬಹಳ ಫೇವರಬಲ್ ಆಗಿದೆ. ಅದರಲ್ಲೂ ವ್ಯಾಪಾರ, ವ್ಯವಹಾರ, ವರ್ತಕರು ಇವರಿಗೆ ತುಂಬ ವ್ಯವಹಾರ ಜ್ಞಾನ ಉಂಟಾಗುವಂಥದ್ದು, ಲಾಭಾಂಶ ಚೆನ್ನಾಗಿದೆ. ಹಾಗೆ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:42 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:29 ಹಾಗೆ ರಾತ್ರಿ 8:25 ರಾತ್ರಿ 9:27 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ರೀತಿಯಲ್ಲಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಅದಕ್ಕೆ ಮುನ್ನ ನೀವು ಯಾವ ಮುಹೂರ್ತದಲ್ಲಿ ಆರಂಭ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಉತ್ತರೋತ್ತರವಾಗಿ ಲಭ್ಯವಾಗುತ್ತೆ. ಇದೊಂದನ್ನು ಮಾಡಿ, ಹಿರಿಯರ ಒಂದು ಅನುಗ್ರಹ, ಆಶೀರ್ವಾದ ಈ ಮೂಲಕ ಸಿಕ್ಕತ್ತೆ ಅಂತ ಹೇಳ್ತಾ, ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಪಂಚಮಿಯ ತಿಥಿ ಇದ್ದರೆ ಈ ಶುಕ್ಲ ಪಕ್ಷದ ಪಂಚಮಿಯನ್ನು, ಮಾಘ ಮಾಸದಲ್ಲಿ ಬರುವಂಥ ಪಂಚಮಿಯನ್ನು ಶ್ರೀ ಪಂಚಮಿ ಅಂತ ಹೇಳಿ ಕರೀತಾರೆ. ಅದರಲ್ಲೂ ಲಕ್ಷ್ಮಿ ಆರಾಧನೆಗೆ ಬಹಳ ವಿಶೇಷವಾದಂತಹ ದಿನ ಇದು. ಹಾಗೆ ಈ ಪಂಚಮಿಯನ್ನು ಕೆಲವರು ಬಸಂತ ಪಂಚಮಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಹಾಗಾಗಿ ನಾವು ಈ ಪಂಚಮಿಯ ತಿಥಿಯ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ನೋಡೋಣ. ಜೊತೆಗೆ ಈಗಾಗಲೇ ಕುಂಭರಾಶಿಗೆ ರವಿಯ ಪ್ರವೇಶ ಆಗಿರುವಂಥ ಸಂದರ್ಭ. ಹಾಗಾಗಿ ಈ ರವಿಯ ಸಂಕ್ರಮಣದಿಂದ ದ್ವಾದಶ ರಾಶಿಯವರಿಗೆ ಯಾವ ಯಾವ ಫಲಾಫಲಗಳಿರುತ್ತೆ ಅನ್ನುವಂಥ ವಿಚಾರವನ್ನು ನೋಡೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನೆನ್ನೆಯ ದಿನ ಕುಂಭರಾಶಿಗೆ ರವಿಯ ಪ್ರವೇಶ ಆಗಿದೆ. ಕುಂಭ ಸಂಕ್ರಮಣ ಆಗಿರುವಂಥ ಸಂದರ್ಭ ಇದು. ಹಾಗಾಗಿ ಈ ಕುಂಭರಾಶಿಯಲ್ಲಿ ರವಿಗ್ರಹ ಸಂಚಾರ ಮಾಡಿದ್ರೆ ರವಿಯ ಗೋಚಾರ ಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಇಲ್ಲಿ ಈ ಮಾರ್ಚ್ 14ನೇ ತಾರೀಕಿನವರೆಗೆ ರವಿ ಕುಂಭರಾಶಿಯಲ್ಲಿರ್ತಾನೆ.
ಈಗಾಗಲೇ ಹೇಳಿದಾಗೆ ಕುಂಭರಾಶಿಯಲ್ಲಿ ಶನಿ ಸ್ಥಿತನಾಗಿರುವಂಥವನು. ತಂದೆ ಮಕ್ಕಳ ಸಮಾಗಮ ಈಗ ಒಂದು ಕಡೆ ಇರುತ್ತೆ. ಹಾಗಾಗಿನೇ ಕೆಲವೊಂದು ರಾಶಿಯವರಿಗೆ ಸ್ವಲ್ಪ ದ್ವಂದ್ವಗಳು ಉಂಟಾಗುವಂಥದ್ದಿದೆ. ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಅಂದರೆ ರವಿ ಕುಂಭರಾಶಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ನಾವು ಸಾಡೆ ಸಾತಿ ಶನಿ ನಡೀತಾ ಇರುವಂಥವರಿಗೆ, ವಿಶೇಷವಾಗಿ ಮಕರ ರಾಶಿ, ಕುಂಭರಾಶಿ ಮತ್ತು ಮೀನರಾಶಿಯವರು ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಬೇಕಾಗತ್ತೆ. ಅದರ ಬಗ್ಗೆ ಬಹಳ ವಿವರವಾದಂಥ ವಿಚಾರಗಳನ್ನು ನೋಡೋಣ. ಇಲ್ಲಿ ಒಂದು ರಾಶಿಯನ್ನು ಸಂಚಾರ ಮಾಡಲಿಕ್ಕೆ ರವಿ ತೆಗೆದುಕೊಳ್ಳುವಂಥ ದಿನ ಅಂತ ಹೇಳಿದ್ರೆ 30 ದಿನಗಳು. ಹಾಗಾಗಿನೇ ಈ 14ನೇ ತಾರೀಕು ಫೆಬ್ರವರಿಯಿಂದ ಮಾರ್ಚ್ 14ನೇ ತಾರೀಕಿನವರೆಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾನೆ ರವಿ. ಇಲ್ಲಿ ಕುಂಭರಾಶಿ ರವಿಯ ಶತ್ರುಕ್ಷೇತ್ರ, ಜೊತೆಗೆ ರವಿಯೊಂದಿಗೆ ತನ್ನ ಪರಮ ಶತ್ರುವಾದಂತಹ ಶನಿ ಕೂಡ ಇದ್ದಾನೆ. ಇದರಿಂದ ಶನಿ ಮತ್ತು ರವಿಗೆ ಪಾಪಕರ್ತರಿ ಯೋಗವೂ ಕೂಡ ಉಂಟಾಗಿರುವಂಥದ್ದು. ಹಾಗಾಗಿನೇ ಕೆಲವೊಂದು ರಾಶಿಯವರು ವಿಶೇಷವಾದಂಥ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ವಿಚಾರವನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿ ರವಿಯ ಸಂಕ್ರಮಣ ಆಗ್ತಾ ಇರುವಂಥದ್ದು. ಇಲ್ಲಿ 11ನೇ ಮನೆಯಲ್ಲಿ ರವಿ ಇದ್ದರೆ ವಿಶೇಷವಾಗಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡ್ತೀರಿ. ಹೊಸ ಚಟುವಟಿಕೆಗಳು ನಿಮ್ಮಿಂದ ಆರಂಭ ಆಗುತ್ತೆ. ಇಲ್ಲಿಯವರೆಗೂ ಇದ್ದದ್ದು ಒಂದು ರೀತಿಯಲ್ಲಿ, ನಾಳೆಯಿಂದ ಆಗುವಂಥದ್ದು ಮತ್ತೊಂದು ರೀತಿಯಲ್ಲಿ. ಹಾಗಾಗಿನೇ ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ಇನ್ನು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಯಾವುದೇ ಕೆಲಸಗಳಿಗೆ ಕೈ ಹಾಕಿದ್ರೂ ಕೂಡ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಇನ್ನು ನಿಮ್ಮ ಕೌಟುಂಬಿಕ ಸುಖದ ಬಗ್ಗೆ ಹೇಳೋದಾದರೆ ಈ ಸಂದರ್ಭ ನಿಮಗೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಿಂದ ಬೇಕು ಬೇಡಗಳ ಬಗ್ಗೆ ಒಂದು ವಿಚಾರಣೆ ನಡೆಯುವಂಥದ್ದು ಕೂಡ ಇದೆ. ಇನ್ನು ಈ ಸರ್ಕಾರದ ಮಟ್ಟದಲ್ಲಿ ತುಂಬ ಲಾಭದಾಯಕವಾಗುವಂಥ ಸನ್ನಿವೇಶಗಳು ಕೂಡ ಇದೆ. ಹಾಗೆ ಆಧ್ಯಾತ್ಮದಲ್ಲಿ ನೋಡಿ, ಮೇಷರಾಶಿಯವರಿಗೆ ವಿಶೇಷವಾದಂತಹ ಆಸಕ್ತಿ ಉಂಟಾಗುವಂಥದ್ದು ಈ ಸಂದರ್ಭದಲ್ಲೇ. ಇನ್ನು ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು, ಅದನ್ನು ಕೂಡ ನೀವು ಪರಿಪಾಲನೆ ಮಾಡ್ತೀರಿ, ಶುಶ್ರೂಷೆ ಮಾಡ್ತೀರಿ. ಹಾಗೆ ಸಮಾಜದ ಗೌರವಕ್ಕೆ ಪಾತ್ರವಾಗುವಂಥ ಒಂದೆರಡು ಕೆಲಸಗಳು ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಎಲ್ಲಿಯವರೆಗೆ ರವಿ ನಿಮಗೆ ಲಾಭಸ್ಥಾನದಲ್ಲಿದ್ದಾನೋ ಅಲ್ಲಿಯವರೆಗೆ ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ. ಇನ್ನು ವೃಷಭರಾಶಿ. ವೃಷಭರಾಶಿಯವರಿಗೆ 10ರ ಸ್ಥಾನದಲ್ಲಿ ಕುಂಭ ಸಂಕ್ರಮಣ ಆಗ್ತಾ ಇದೆ. ಅಂದರೆ ರವಿ ಕುಂಭರಾಶಿಗೆ ಪಾದಾರ್ಪಣೆ ಮಾಡಿರುವಂಥ ಸಂದರ್ಭ ಇದು. ಇದರಲ್ಲಿ ನೀವು ಐಷಾರಾಮಿ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಹಾಗಾಗಿನೇ ಮನೆಗೆ ಬೇಕಾದಂಥ ಕೆಲವು ವಸ್ತುಗಳನ್ನು, ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಹಾಗೆ ಈ ಆರೋಗ್ಯದ ವಿಚಾರಕ್ಕೆ ಬಂದರೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ. ಒಂದು ವೇಳೆ ತಾಯಿ ಇಲ್ಲ ಅಂತ ಹೇಳಿದ್ರೆ ತಾಯಿ ಸ್ಥಾನದಲ್ಲಿರುವಂಥ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿ. ಈ ಸಮಯ ಬಿಟ್ಟರೆ ಇನ್ನು ಇಂತಹ ಸಮಯವನ್ನು ನೀವು ನಿರೀಕ್ಷೆ ಮಾಡುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಬಂದಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 9ರ ಸ್ಥಾನದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ರವಿ ಇರುವಂಥ ಸಂದರ್ಭ. ಹಾಗಾಗಿನೇ ನಿಮ್ಮ ಹತ್ತಿರದ ಬಂಧುಗಳು ಕೂಡ ನಿಮಗೆ ಶತ್ರುಗಳಾಗಿ ಪರಿಣಮಿಸುವಂಥದ್ದು ಕೂಡ ಇದೆ. ಎಲ್ಲವೂ ಸರಿ ಇರುತ್ತೆ, ಆದರೆ ಯಾವುದೋ ಒಂದು ಸಣ್ಣ ಎಡವಟ್ಟಿನಿಂದ ಸಂಬಂಧಗಳು ಹಾಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಮಾತಿಗೆ ಮಾತು ಬೆಳೆಯುವಂಥದ್ದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ತುಂಬ ಧೈರ್ಯವಂತರಾಗಿರ್ತೀರಿ. ವಿಪರೀತವಾದಂಥ ಒಂದು ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರುತ್ತೆ. ಇನ್ನು ನಿಮ್ಮ ತಂದೆಯವರಿಂದ ತುಂಬ ಲಾಭ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಒಂದು ಪ್ರಯಾಣಕ್ಕೆ, ನಿಮ್ಮ ಉದ್ಯೋಗಕ್ಕೆ ನಿಮ್ಮ ತಂದೆಯವರ ಸಂಪೂರ್ಣವಾದಂತಹ ಬೆಂಬಲ ಈ ಸಂದರ್ಭದಲ್ಲಿ ಸಿಗ್ತಾ ಇದೆ. ಹಾಗೆ ಈ ದಿನದಲ್ಲಿ ವಾಹನದಲ್ಲಿ ನೀವು ಚಲನೆ ಮಾಡುವಂಥದ್ದು ಅಥವಾ ವಾಹನವನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಶುಭ ಸುದ್ದಿಯನ್ನು ಕೇಳುವಂಥದ್ದು, ನಿರುದ್ಯೋಗಿಗಳಿಗೆ ಸ್ವಲ್ಪ ಶ್ರಮ ಹಾಕಿದ್ರೂ ಈ ದಿನ ಏನೋ ಒಂದು ಫಲಿತಾಂಶ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಸಕಾಲದಲ್ಲಿ ಆಕಸ್ಮಿಕವಾಗಿ ಧನ ವ್ಯಯವಾಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ತಂದೆಯವರ ಆರೋಗ್ಯದ ಕಡೆ ಗಮನ ಕೊಡಿ. ನಿಮಗೆ ವಿಶೇಷವಾದಂಥ ಒಂದು ಸ್ಥಾನಮಾನವನ್ನು ರವಿ ಕಲ್ಪಿಸ್ಕೊಡ್ತಾ ಇದ್ದಾನೆ. ಆದರೆ ಹಿರಿಯರಲ್ಲಿ ದ್ವೇಷ ಭಾವನೆ ತಾಳುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಎಲ್ಲರನ್ನ ಸೌಹಾರ್ದಯುತವಾಗಿ ನೋಡುವಂಥ ಒಂದು ಮನಸ್ಸನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಮತ್ತು ರವಿಯ ಸಂಯೋಗ ಆಗ್ತಾ ಇರುವಂಥದ್ದು. ಹಾಗಾಗಿನೇ ಯಾವ ಆ್ಯಂಗಲ್ನಿಂದ ನೋಡಿದ್ರೂ ಕೂಡ ನಿಮ್ಮ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿರುತ್ತೆ. ಕೊಟ್ಟವರು ಹಣವನ್ನು ವಾಪಸ್ಸು ಕೊಡಲ್ಲ. ಇನ್ನು ನಿಮಗೆ ಬೇಕಾದಷ್ಟು ಹಣ ಇದೆಯೇ ಇಲ್ಲವೇ ಅನ್ನುವಂಥ ಅನುಮಾನ ಕೂಡ ನಿಮಗೆ ಕಾಡ್ತಾ ಇರುವಂಥದ್ದು ಆಗುತ್ತೆ. ಹಾಗಾಗಿ ಈ ಹಣಕಾಸಿನ ವಿಚಾರಗಳೇ ಈ ದಿನ ನಿಮಗೆ ಆದ್ಯತೆಯ ವಿಚಾರವಾಗಿರುತ್ತೆ. ಹಾಗೆ ಈ ಅಷ್ಟಮ ಶನಿಯಿಂದ ಈ ಆರೋಗ್ಯದ ಸಮಸ್ಯೆ ಕೂಡ ಹೆಚ್ಚಾಗುವಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವಾಹನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ಬೇಕು. ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಇನ್ನು ಧನ ವ್ಯಯವಾಗುವಂಥದ್ದು, ಯಾರ್ದೋ ಸ್ನೇಹಿತರ ಮಾತನ್ನು ಕೇಳಿ ನೀವು ಈ ದಿನ ಅಂಥ ಒಂದು ಕಮಿಟ್ಮೆಂಟ್ಗೆ ಹೋದರೆ ಧನ ನಷ್ಟವಾಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಸಿಂಹರಾಶಿಯವರಿಗೆ ಆತ್ಮಬಲ ವೃದ್ಧಿಯಾಗುವಂಥ ಸಂದರ್ಭ ಇದು. ಅದರಲ್ಲೂ ಸಂಗಾತಿ ಪ್ರೀತಿ ಪಾತ್ರರ ಮಾತು ಪ್ರೇರೇಪಣೆ ನಿಮಗೆ ಈ ದಿನ ಹೆಚ್ಚಿನ ಬಲವನ್ನು ತಂದುಕೊಡುವಂಥದ್ದು. ಹಾಗೆ ವಿವಾಹ ಆಗಲಿಕ್ಕೆ ಇದು ಸಕಾಲ ಅಲ್ಲ. ಆದ್ದರಿಂದಲೇ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆತುರವಾಗಿ ವಿವಾಹವನ್ನು ಮಾಡಲಿಕ್ಕೆ ಹೋಗಬೇಡಿ. ಸದ್ಯಕ್ಕೆ ವಿವಾಹದ ಒಂದು ಒಳ್ಳೆಯ ಸಂದರ್ಭ ಇಲ್ಲ. ಹಾಗೆ ಈ ಪ್ರಯಾಣಕ್ಕೆ ಕೂಡ ಇದು ಅಷ್ಟೊಂದು ಸಕಾಲ ಅಲ್ಲ. ಆಕಸ್ಮಿಕವಾಗಿ ಧನ ವ್ಯಯವಾಗುವಂಥ ಸಾಧ್ಯತೆಗಳು ಇರೋದರಿಂದ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಇಲ್ಲಿ 6ನೇ ಮನೆ ಅಂತ ಹೇಳಿದ್ರೆ ಶತ್ರುವಿನ ಮನೆ ಇದು. ಹಾಗಾಗಿ ಶತ್ರುವನ್ನು ಈ ದಿನ ಗೆಲ್ಲುವಂಥ ಸಾಧ್ಯತೆಗಳಿದೆ. ನಿಮಗೆ ಯಾರು ಬೇಸರ ತರಿಸ್ತಾ ಇದ್ರು, ಯಾರಿಂದ ಅನಾನುಕೂಲ ಉಂಟಾಗ್ತಾ ಇದೆ ಅಂಥವರು ಈ ದಿನ ಬಂದು ನಿಮ್ಮಲ್ಲಿ ಕ್ಷಮೆ ಕೇಳುವಂಥದ್ದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಪರೋಕ್ಷವಾಗಿ ಸಹಕಾರ ನೀಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೆ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ. ಇದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಹಾಗೆ ಮಾನಸಿಕ ಒತ್ತಡ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನೇ ಅನುಭವಿಸ್ಕೊಂಡು ಮುಂದುವರಿಬೇಕಾಗತ್ತೆ. ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು ಈ ದಿನ ನಿಮಗೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ಹಣ ವ್ಯಯ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನದಲ್ಲಿ ಮೀನರಾಶಿಯಲ್ಲಿ ಚಂದ್ರ ಇದ್ದಾನೆ. ಅಂದರೆ ವ್ಯಯಸ್ಥಾನ ಇದು. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನಾನುಕೂಲಗಳು ಉಂಟಾಗುವಂಥ ದಿನ ಇದು. ಹಾಗಾಗಿ ಯಾವುದೇ ರೀತಿಯಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಅದು ಫಲಿತಾಂಶ ರೂಪದಲ್ಲಿ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಮಿಶ್ರ ಫಲಗಳಿರುವಂಥದ್ದು. ಕೆಲವೊಂದು ಕೆಲಸಗಳಿಂದ ಬರುವಂಥ ಫಲಿತಾಂಶಗಳು ಬಹಳ ನಿಧಾನವಾಗಿ ಬರುತ್ತೆ. ಇವತ್ತಲ್ಲ, ಮುಂದೆ ಯಾವತ್ತೋ ಒಂದು ದಿನ ನಿಮಗೆ ಆ ಫಲಿತಾಂಶ ಕೈಗೆ ಬರುವಂಥದ್ದು ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯೋದ್ರಿಂದ ಈ ದಿನ ನಿಮಗೆ ತಾಳ್ಮೆ ತುಂಬ ಕಡಿಮೆ ಇದೆ. ಹಾಗೆ ಹಠಾತ್ತಾಗಿ ಪ್ರಯಾಣ ಮಾಡುವಂಥ ಸಂದರ್ಭ. ಇಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಪುನರ್ ಪರಿಶೀಲನೆ ಮಾಡುವಂಥದ್ದು, ಹಠಾತ್ತಾಗಿ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ಅಲ್ಪ ಯಶಸ್ಸಿನಿಂದ ಮೈ ಮರಿಬೇಡಿ. ಅದರಲ್ಲೂ ದಿನದ ಕೂಳಿಗೆ ಹೋಗಿ ವರುಷದ ಕೂಳನ್ನು ಕಳ್ಕೊಂಡ ಅನ್ನುವಂಥ ಒಂದು ಗಾದೆ ಮಾತಿದೆ. ಹಾಗಾಗಿನೇ ಈ ದಿನ ತಾತ್ಕಾಲಿಕವಾಗಿರುವಂಥ ಸುಖಕ್ಕೆ ಮಾರು ಹೋಗಬೇಡಿ. ಶಾಶ್ವತವಾಗಿರಬೇಕು, ಸ್ಥಿರವಾಗಿರಬೇಕು. ಅಂಥ ಕೆಲಸಗಳಿಗೆ ಕೈ ಹಾಕಿ ಅಂತಹ ಒಂದು ಯೋಗವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಶಿವಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ತುಂಬ ಪ್ರಬುದ್ಧವಾಗಿರುವಂಥ ದಿನ. ನೆನ್ನೆಗಿಂತ ಈ ದಿನ ಹಣದ ವಿಚಾರದಲ್ಲಿ ನಿಮಗೆ ಆತ್ಮವಿಶ್ವಾಸ ಇದೆ. ಬೇಕಾದಷ್ಟು ಹಣವನ್ನು ತರಬಲ್ಲೆ ಅನ್ನುವಂಥ ಒಂದು ಸಂಕಲ್ಪ ಇದೆ. ಹಾಗಾಗಿ ಯಾವ ಉದ್ದೇಶಕ್ಕೆ ಹಣವನ್ನು ತರ್ತೀರೋ ಅದೇ ಉದ್ದೇಶಕ್ಕೆ ಬಳಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಈ ದಿನ ಪ್ರಮುಖ ವ್ಯಕ್ತಿಗಳ ಜೊತೆಗೆ ಒಂದು ಚರ್ಚೆಗೆ ಅವಕಾಶ ಕಲ್ಪಿತವಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ವಿಚಾರ ಮಂಥನ ಏನಿದೆ ಇದು ನಿಮ್ಮ ಮುಂದಿನ ಚಟುವಟಿಕೆಗಳಿಗೆ ದಾರಿದೀಪವಾಗಿ ನಿಲ್ಲುತ್ತೆ. ಹಾಗೆ ವೃತ್ತಿ ವ್ಯವಹಾರಗಳಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗಾಗಿನೇ ಯಾವುದೇ ಡಿಸಿಷನ್ ಇದ್ದರೂ ಕೂಡ ಅದನ್ನು ನಿಮಗೆ ಫೇವರಬಲ್ ಆಗಿ ಇರುತ್ತೆ. ಮತ್ತು ನಿಮ್ಮ ಆಲೋಚನೆಗಳು ಕೂಡ ಈ ದಿನ ಧನಾತ್ಮಕವಾಗಿರುತ್ತೆ. ಎಲ್ಲೂ ಕೂಡ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಇಲ್ಲ.
ವ್ಯಕ್ತಿಗಳಲ್ಲಿರುವಂಥ ಈ ಋಣ ಅಂಶಗಳೇನಿದೆ ಅದನ್ನು ನೀವು ಈ ದಿನ ಗಮನ ಹರಿಸಲ್ಲ. ಹಾಗಾಗಿನೇ ವ್ಯಕ್ತಿಯಲ್ಲಿರುವಂಥ ಒಳ್ಳೆಯತನವನ್ನು ಮಾತ್ರ ಬಳಸ್ಕೊಂಡು ಅವರಿಂದ ಆಗುವಂಥ ಸಹಾಯವನ್ನು ನೀವು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ಚಾಣಾಕ್ಷತನ, ನಿಮ್ಮ ಜಾಣತನ ಈ ದಿನ ತುಂಬ ವರ್ಕೌಟ್ ಆಗುತ್ತೆ. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣಗೊಳ್ಳೋದ್ರಿಂದ ಮತ್ತಷ್ಟು ಕೆಲಸಗಳನ್ನು ಮಾಡುವಂಥ ಉತ್ಸಾಹ ನಿಮ್ಮಲ್ಲಿರುತ್ತೆ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ಖರ್ಚು ವೆಚ್ಚಗಳೇನಿದೆ ಅದು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿರುತ್ತೆ. ಆದಾಯದಲ್ಲಿ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಅದನ್ನು ರೂಢಿಸ್ಕೊಳ್ತೀರಿ. ಹಾಗಾಗಿನೇ ಕುಟುಂಬಸ್ಥರ ಬೆಂಬಲದಿಂದ ಈ ಕಡಿವಾಣ ಹಾಕುವಂಥದ್ದು ಅನ್ನೆಸೆಸರಿ ಖರ್ಚು ವೆಚ್ಚಗಳ ಬಗ್ಗೆ ಇದನ್ನು ಬಹಳ ವಿಶೇಷವಾಗಿ ಈ ದಿನ ಅನುಸರಣೆ ಮಾಡ್ಕೊಳ್ತೀರಿ. ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 10ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಉದ್ಯೋಗ ಸ್ಥಾನ ಇದು. ಹಾಗಾಗಿನೇ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಈ ದಿನ ನಿಮ್ಮ ಸಂಪೂರ್ಣ ಹತೋಟಿಯಲ್ಲಿರುತ್ತೆ. ನೀವು ಹೇಳಿದಂತೆ ಪರಿಸ್ಥಿತಿ ಕೇಳುತ್ತೆ. ಅದು ಈ ದಿನ ನಿಮ್ಮ ದಾಷ್ಟಿಕವನ್ನು ತೋರಿಸುವಂಥದ್ದು. ಬಂಧು ಮಿತ್ರರ ಭೇಟಿ ಸಂತೋಷವನ್ನು ತರುತ್ತೆ. ನಿಮ್ಮ ವ್ಯಾಪಾರ ನಿಮಿತ್ತವಾಗಿ, ಉದ್ಯೋಗ ನಿಮಿತ್ತವಾಗಿ ಈ ದಿನ ದೂರದ ಊರಿಗೆ ಪ್ರವಾಸ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಇದು ನಿಮಗೆ ಒಂದು ಘನತೆಯನ್ನು ತರುವುದರ ಜೊತೆಗೆ ಸ್ವಲ್ಪ ಲಾಭದ ಪ್ರಮಾಣವನ್ನು ಕೂಡ ಹೆಚ್ಚಿಸುತ್ತೆ. ಹಾಗೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಮುಂದುವರಿತೀರಿ. ಅದಕ್ಕೆ ಈ ದಿನ ನಿಮಗೆ ಗೊತ್ತಿರುವಂತಹ ಸ್ತ್ರೀ ವರ್ಗದವರಿಂದ ಹೆಚ್ಚಿನ ಬೆಂಬಲ ಕೂಡ ಸಿಕ್ಕತ್ತೆ. ಇನ್ನು ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಯೊಬ್ಬರ ಸಂಪರ್ಕ ಈ ದಿನ ಲಾಭದಾಯಕವಾಗಿ ಪರಿಣಮಿಸುತ್ತೆ ನಿಮಗೆ. ಹಾಗೆ ಕುಟುಂಬ ಸದಸ್ಯರ ಬೆಂಬಲ ಬಹಳ ಚೆನ್ನಾಗಿರೋದ್ರಿಂದಲೇ ಈ ಹಣಕಾಸಿನ ವಿಚಾರ ಆಗಲಿ, ನಿಮ್ಮ ಕುಟುಂಬದ ವ್ಯಾಪಾರ ವ್ಯವಹಾರಗಳಾಗಲಿ ಬಹಳ ಅದ್ಭುತವಾಗಿ ನಡೆಯುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ದಿನದಲ್ಲಿ ಯಾರೇ ಆದರೂ ಕೂಡ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳ್ತಾರಲ್ಲ, ಆ ಒಂದು ಸಮಸ್ಯೆ ಈ ದಿನ ನಿಮ್ಮನ್ನು ಕಾಡಬಹುದು. ನೀವು ತಪ್ಪೇ ಮಾಡಿಲ್ಲ, ಆ ವಿಚಾರಕ್ಕೂ ನಿಮಗೂ ಗೊತ್ತೇ ಇಲ್ಲ, ಆದರೂ ಕೂಡ ಒಂದು ಅಪವಾದ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಸನ್ನಿವೇಶವನ್ನು ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಉತ್ಸಾಹದ ನಡುವೆ ಕೆಲವೊಂದು ಸ್ಪರ್ಧೆಗಳು ಕೂಡ ಇರುವಂಥದ್ದು, ಏನೋ ಒಂದು ಪೈಪೋಟಿ ಇರುತ್ತೆ, ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹೊಂದಾಣಿಕೆಯ ಮೂಲಕ ಈ ದಿನ ಹೋಗಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದು ದುಸ್ಥಾನ. 8ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಆಘಾತ ಇದೆ, ಮನಸ್ಸಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇಲ್ಲ, ಅಸಹಾಯಕ ಸ್ಥಿತಿ ಈ ದಿನ ಇರುವಂಥದ್ದು. ನೋಡಿ, ಎಲ್ಲವೂ ಇದೆ, ಏನೂ ಇಲ್ಲ, ಎಲ್ಲ ಸ್ನೇಹಿತರು ಇದ್ದಾರೆ, ಆದರೆ ಕಷ್ಟಕ್ಕೆ ಯಾರೂ ಬರ್ತಾ ಇಲ್ಲ, ಸಮಯಕ್ಕೆ ಯಾರ ಸಹಾಯವೂ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಒಂಟಿತನದ ಭಾವನೆ ನಿಮ್ಮನ್ನು ಕಾಡುವಂಥದ್ದು ಇರುತ್ತೆ. ಹಾಗೆ ಈ ದಿನ ಏಕಾಂಗಿಯಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇದರಲ್ಲಿ ಭಾಗಶಃ ಯಶಸ್ಸು ಸಿಕ್ಕುವಂಥದ್ದು ಇದೆ, ಆದರೆ ನಿರಾಸೆಯಂತೂ ಇದ್ದೇ ಇರುತ್ತೆ. ಇನ್ನು ಈ ದಿನ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚು ಕಿರಿಕಿರಿಯನ್ನು ಉಂಟು ಮಾಡುವಂಥ ಸಂದರ್ಭ ಇದು. ಹಾಗಾಗಿನೇ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಯಾರೋ ಒಬ್ಬರು ಮನಸ್ತಾಪವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಬಂಧು ಮಿತ್ರರ ಜೊತೆಯಲ್ಲೂ ಕೂಡ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ವಾದ ಪ್ರತಿವಾದಗಳೇನಾದರೂ ಇದ್ದರೆ ಅದು ಸ್ವಲ್ಪ ತಾರಕಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ನಿರುತ್ಸಾಹದ ವಾತಾವರಣ ಇರುವಂಥ ದಿನ. ಯಾವುದೇ ರೀತಿಯ ಪ್ರಗತಿ ಆಗಿಲ್ಲ, ಹಾಗಾಗಿ ಸ್ಟ್ಯಾಂಡ್ ಸ್ಟಿಲ್ ಆಗಿರುವಂಥದ್ದು ನಿಮ್ಮ ಪ್ರಯತ್ನಗಳು. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಗೊಂದಲಮಯವಾದಂಥ ವಾತಾವರಣ ಇರುತ್ತೆ, ಕ್ಲಾರಿಟಿ ಇರಲ್ಲ. ಹಾಗಾಗಿನೇ ಈ ದಿನದ ಅಥವಾ ನಾಳೆಯ ದಿನ ಇದರ ಬಗ್ಗೆ ಹೆಚ್ಚು ಕ್ಲಾರಿಟಿಯನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ವಿಶೇಷವಾಗಿ ಈ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನೀವು ಪ್ರಯಾಣವನ್ನು ಹೇಗೆ ಎಚ್ಚರಿಕೆಯಿಂದ ಮಾಡ್ತೀರೋ, ಆರೋಗ್ಯವನ್ನು ಕೂಡ ಅದಕ್ಕಿಂತ ಮಿಗಿಲಾದ ಎಚ್ಚರಿಕೆಯಿಂದ ನೀವು ನೋಡ್ಕೊಳ್ಬೇಕಾಗತ್ತೆ. ಹಣಕಾಸಿನ ವ್ಯವಹಾರಗಳು ಈ ದಿನ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀರಿ. ಭಾಗಶಃ ಯಶಸ್ಸು ಸಿಕ್ಕತ್ತೆ, ಪ್ರಯತ್ನವನ್ನು ಮಾತ್ರ ಬಿಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ.
ಹಾಗೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ 8ನೇ ಮನೆಯಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ಒತ್ತಡಗಳು ಇರುತ್ತೆ. ಅದರಲ್ಲೂ ಈ ಸಾಲದ ಒತ್ತಡ ಹೆಚ್ಚಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ಬಂಧುಗಳ ಜೊತೆಯಲ್ಲಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಸ್ವಲ್ಪ ಅನ್ಯಾಯಗಳಾಗುತ್ತೆ. ಅದರಲ್ಲೂ ನಿಮಗೆ ಮೋಸ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಲೆಕ್ಕಾಚಾರದಲ್ಲಿ ಮಾತ್ರ ಈ ದಿನ ನೀವು ಕಾಂಪ್ರಮೈಸ್ ಆಗಬೇಡಿ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಭೇಟಿ ಸಂತೋಷವನ್ನು ಒಂದು ಕಡೆ ತಂದರೆ, ಆ ಭೇಟಿಯೇ ನಿಮಗೆ ಈ ದಿನ ಸ್ವಲ್ಪ ದುಬಾರಿ ಆಗುತ್ತೆ. ಖರ್ಚು ವೆಚ್ಚಗಳು ಕೂಡ ಸ್ನೇಹಿತರಿಗಾಗಿ ಈ ದಿನ ಆಗುವಂಥದ್ದು ಕೂಡ ಇದೆ. ಇನ್ನು ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಮಾಡಿಕೊಂಡಿರುವಂಥ ಭಿನ್ನಾಭಿಪ್ರಾಯಗಳು ಈ ದಿನ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ಹೊರುವ ಮೊದಲು ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ಇತಿಮಿತಿ ಇದನ್ನು ನೋಡಿಕೊಂಡು ಮುಂದುವರಿರಿ. ಹಾಗೆ ಗ್ರಹಗತಿಗಳು ಈ ದಿನ ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇದೆ. ಹಾಗಾಗಿ ಕೆಲವೊಂದು ವಿಚಾರಗಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೀಬಹುದು. ಆದರೂ ಕೂಡ ತಾಳ್ಮೆಯಿಂದ ಅದನ್ನು ಸ್ವೀಕಾರ ಮಾಡಬೇಕು. ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳಿದ್ದರೆ ಅದನ್ನು ಎದುರಿಸುವಂಥ ಒಂದು ದಿಟ್ಟ ಮನಸ್ಸನ್ನು ಮಾಡಬೇಕಾಗತ್ತೆ. ಧೈರ್ಯ ಮಾಡಬೇಕು. ಹಾಗೆ ಈ ದಿನ ಗಾಳಿ ಸುದ್ದಿ ಬರುವಂಥದ್ದು ಇದು ನಿಮ್ಮನ್ನು ಘಾಸಿಗೊಳಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. 3ನೇಯವರ ಮಾತಿಗೆ ಸೊಪ್ಪು ಹಾಕಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಆನಂದದಾಯಕವಾದಂಥ ದಿನ. ಅದರಲ್ಲೂ ನಿಮ್ಮ ಸಂಗಾತಿಯ ಬೆಂಬಲ ಬಹಳ ವಿಶೇಷ ಸಂದರ್ಭದಲ್ಲಿ ಸಿಕ್ಕುವಂಥದ್ದು ಇದೆ. ಒಳ್ಳೆಯ ಸಪೋರ್ಟ್ ಇದೆ. ಅದರಲ್ಲೂ ಟೈಮ್ಲಿ ಸಪೋರ್ಟ್ ಅಂತಲೇ ಇದನ್ನು ಹೇಳ್ಬೋದು. ಹಾಗೆ ಈ ದಿನ ಅನುಕೂಲಕರವಾಗಿರುವಂಥ ಪರಿಸ್ಥಿತಿಯಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಧೈರ್ಯದಿಂದ ಎದುರಿಸ್ತೀರಿ. ಹಾಗಾಗಿ ಆತ್ಮವಿಶ್ವಾಸ ತುಂಬ ಇರುವಂತಹ ದಿನ. ಅದಕ್ಕಾಗಿಯೇ ಕಷ್ಟಕರವಾಗಿರುವಂಥ ಕೆಲಸಗಳನ್ನು ಕೂಡ ಚೆನ್ನಾಗಿ ನಿಭಾಯಿಸುವಂಥದ್ದು ಇದೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳನ್ನು ಏಕಾಂತದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಅಗತ್ಯತೆ ಕೂಡ ಇದೆ. ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥದ್ದು, ಯಾವ ಕೆಲಸ ಎಡವಟ್ಟಾಗಿದೆ, ಎಲ್ಲಿ ಸೋಲಾಯಿತು, ಎಲ್ಲಿ ನಷ್ಟ ಆಯಿತು ಅನ್ನುವಂಥದ್ರ ಬಗ್ಗೆ ವಿಶೇಷವಾದಂಥ ಆಲೋಚನೆಗಳು ಬರುವಂಥ ದಿನ. ಇನ್ನು ವ್ಯಾಪಾರ ಚಟುವಟಿಕೆಗಳಿಗೆ ಸಂಪೂರ್ಣವಾದಂಥ ಗಮನವನ್ನು ಕೊಡ್ತೀರಿ. ಇದು ನಿಮ್ಮ ಲಾಭಕ್ಕೆ ಕಾರಣವಾಗುವಂಥದ್ದು. ಹಾಗೆ ಮನಸ್ಸಿಗೂ ಕೂಡ ಸಂತೋಷ. ಇನ್ನು ಹಿರಿಯರ ಮಾರ್ಗದರ್ಶನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ತುಂಬ ಅಗತ್ಯವಾಗಿ ಬೇಕಾಗಿರುವಂಥದ್ದು ಈ ದಿನ. ಅದಕ್ಕಾಗಿಯೇ ಯಾರಾದರೂ ಒಂದು ಸಲಹೆಯನ್ನು ಕೊಟ್ಟರೆ ಈ ದಿನ ಅದನ್ನು ಪರಿಷ್ಕರಿಸಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಬದಲಾವಣೆ ಆಗ್ತಾ ಇರುವಂಥ ವಾತಾವರಣ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ಮೂಡಿಸುತ್ತೆ. ಹಾಗೆ ಹೊಂದಾಣಿಕೆಯಿಂದ ಮುಂದುವರೆದರೆ ಖಂಡಿತ ಒಳ್ಳೆಯದಾಗುತ್ತೆ. ಯಾವುದರಲ್ಲೂ ಕೂಡ ದೋಷವನ್ನು ಹೆಣಿಸಬೇಡಿ. ಎಲ್ಲವನ್ನ ಸರ್ವೇ ಸಾಧಾರಣವಾಗಿ ಸ್ವೀಕಾರ ಮಾಡುವಂಥ ಒಂದು ಉದಾರ ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಮಾತಿನ ಚಾತುರ್ಯದಿಂದ ವ್ಯಾಪಾರದಲ್ಲಿ ಪ್ರಗತಿ ಇದೆ, ಸ್ನೇಹಿತರ ಬೆಂಬಲ ಇದೆ. ಅದನ್ನು ಈ ದಿನ ಸಂಪೂರ್ಣವಾಗಿ ಒಪ್ಪಿಕೊಳ್ತೀರಿ. ಹಾಗೆ ಸ್ನೇಹಿತರ ವಲಯದಲ್ಲಿ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಒಟ್ಟಾರೆ ಈ ದಿನ ಪ್ರಾಮಾಣಿಕವಾಗಿ ನಡೆಯುವಂಥ ಒಂದು ವಿಶೇಷ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪ್ರಭಾವಿ ದಿನ, ಅಂದರೆ ತುಂಬ ಇನ್ಫ್ಲೂಯೆನ್ಸ್ ಇರುವಂಥ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ಆಸಕ್ತಿಯಿಂದ ಮಾಡ್ತೀರಿ. ಅದರಲ್ಲೂ ಈ ಕೆಲಸಗಳಿಗೆ ಇದ್ದಂಥ ಅಡಚಣೆಗಳು ಈ ದಿನ ನಿವಾರಣೆಯಾಗುತ್ತೆ. ಹಾಗಾಗಿಯೇ ಈ ದಿನ ನಿಮ್ಮ ಯಾವುದೇ ಒಂದು ಕೆಲಸಗಳಿಗೂ ಕೂಡ ಒಂದು ಹೊಸ ಮೌಲ್ಯ ಸಿಕ್ಕತ್ತೆ, ಒಂದು ವ್ಯಾಲ್ಯೂ ಆಡೆಡ್ ಕೆಲಸವಾಗಿ ಈ ದಿನ ಇರುವಂಥದ್ದು. ಹಾಗೆ ನಿಮಗೆ ತೃಪ್ತಿ ಮತ್ತು ಸಂತೋಷ ಎಲ್ಲಿ ದೊರಕತ್ತೆ ಅನ್ನುವಂಥ ವಿಚಾರವನ್ನು ಕಂಡು ಹಿಡ್ಕೊಳ್ತೀರಿ. ಇಲ್ಲಿಯವರೆಗೆ ನೀವು ತ್ಯಾಗ ಮಾಡಿದ್ದೇ ಜಾಸ್ತಿ, ಇನ್ನು ಮುಂದಾದರೂ ಕೂಡ ನಿಮ್ಮ ವೈಯಕ್ತಿಕ ಬದುಕಿಗೆ ಬದುಕಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಹಾಗೆ
ವ್ಯಾಪಾರ ಚಟುವಟಿಕೆಗಳಿಗೆ ಸಂಪೂರ್ಣವಾದಂಥ ಗಮನವನ್ನು ನೀಡುವಂಥದ್ದು. ಹಾಗೆ ವ್ಯಾಪಾರದ ವಿಸ್ತರಣೆಗೆ ಬೇಕಾದಂಥ ಕೆಲವು ಕ್ರಮಗಳನ್ನು ಕೂಡ ಈ ದಿನ ಅಳವಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಸ್ನೇಹಿತರು, ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬುದ್ಧಿವಂತಿಕೆಯನ್ನು ಈ ದಿನ ಗೌರವಿಸ್ತಾರೆ. ನಿಮಗೆ ಇರುವಂಥ ಒಂದು ಟ್ಯಾಲೆಂಟ್ ಏನಿದೆ, ಪ್ರತಿಭೆ ಏನಿದೆ, ಅದಕ್ಕೆ ತಕ್ಕ ಪುರಸ್ಕಾರ ಈ ದಿನ ಸಿಕ್ಕತ್ತೆ. ಒಳ್ಳೆಯ ಸ್ಥಾನಮಾನ ಕೂಡ ಸಿಕ್ಕುವಂಥ ಯೋಗ ಇದೆ. ಹಾಗೆ ಮಕ್ಕಳ ಕಡೆಯಿಂದ ತೃಪ್ತಿದಾಯಕವಾದಂಥ ಫಲಿತಾಂಶವನ್ನು ಈ ದಿನ ಕಾಣುವಂಥದ್ದು ಇದೆ, ಅಥವಾ ಅದನ್ನು ಕೇಳಿಸ್ಕೊಳ್ತೀರಿ. ಇದು ಸಂತೋಷವನ್ನು ತರುವಂಥ ವಿಚಾರ. ಹಾಗೆ ಹಳೆಯ ವಸ್ತುಗಳ ಬಗ್ಗೆ, ದಾಖಲೆ ಪತ್ರಗಳ ಬಗ್ಗೆ ಈ ದಿನ ವಿಶೇಷ ಕಾಳಜಿ ಇದೆ. ಇದನ್ನು ನೀವು ಸ್ವಲ್ಪ ನಿಧಾನವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಆತುರಾತುರವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯಸ್ಥಾನ. ಹಾಗಾಗಿನೇ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಹಠಮಾರಿತನವನ್ನು ಬಿಡಬೇಕಾಗತ್ತೆ. ಹೊಂದಾಣಿಕೆ ಮನೋಭಾವ ಇರಬೇಕು. ಹಾಗಾಗಿನೇ ಈ ಮಕ್ಕಳ ವಿಚಾರವಾಗಿ ಈ ದಿನ ನಿಮಗೆ ಸ್ವಲ್ಪ ಕೋಪತಾಪಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಮಕ್ಕಳನ್ನು ಈ ದಿನ ಶಿಸ್ತಿಗೆ ಒಳಪಡಿಸಬೇಕು ಅನ್ನುವಂಥ ಪ್ರಯತ್ನ ನಿಮಗೆ ವಿಫಲ ಪ್ರಯತ್ನ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಅನುಗುಣವಾಗಿ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ನಿಮ್ಮ ಟ್ಯಾಲೆಂಟ್ಗೆ ಉತ್ತಮವಾದಂಥ ಒಂದು ಗೌರವ ಸಿಕ್ಕತ್ತೆ ಈ ದಿನದಲ್ಲಿ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ನಿಮ್ಮ ಮಾತುಗಾರಿಕೆ, ನಿಮ್ಮ ಬರವಣಿಗೆ, ಇದರಿಂದ ಜನರನ್ನು ಆಕರ್ಷಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವೃತ್ತಿಯನ್ನು, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಯಾವುದೇ ವಿಚಾರದಲ್ಲಿ ನೀವು ಕೈ ಹಾಕಿದ್ರೂ ಕೂಡ ಮುಂದಿನ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ, ತತ್ಕಾಲಕ್ಕೆ ಯೋಚನೆ ಮಾಡಬೇಡಿ. ದೂರದೃಷ್ಟಿ ಇರಬೇಕು. ಏಕೆಂದರೆ ನಿಮ್ಮ ಒಟ್ಟಾರೆ ಗ್ರಹಗತಿಗಳೇನಿದೆ ಅದು ನಿಮಗೆ ಒಳ್ಳೆಯ ಫಲವನ್ನು ತಂದರೂ ಕೂಡ ಈ ಆರಂಭಿಕ ಅಡೆತಡೆಗಳು ತುಂಬ ಇರುತ್ತೆ. ಅದು ಬೇರೆ ಬೇರೆ ದಿನದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದು. ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಉದ್ಯೋಗಾವಕಾಶಗಳು ದೊರೆಯುವಂತಹ ಸಂದರ್ಭದಲ್ಲಿ ನೀವು ಪರಿಸ್ಥಿತಿಯನ್ನು ಸರಿಯಾಗಿ ತಿಳಿಗೊಳಿಸಬೇಕಾಗತ್ತೆ. ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮುಂದಿನ ಬದುಕು ನಿಮ್ಮ ಚಿತ್ರಣವಾಗಬೇಕು. ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಾಪಾರ ಮತ್ತು ಹೂಡಿಕೆ, ಉಳಿತಾಯ ಇದರಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗುವಂಥದ್ದು. ಹಾಗೆ ಯಾವ ತೀರ್ಮಾನವನ್ನು ಕೈಗೊಂಡ್ರೆ ಸೂಕ್ತ ಅನ್ನುವಂಥ ಒಂದು ವಿವೇಚನೆ ನಿಮಗೆ ಬಿಟ್ಟಿದ್ದು. ಆದರೆ ಅಂಥ ವಿಚಾರದಲ್ಲಿ ಅಷ್ಟೊಂದು ಪ್ರಬುದ್ಧರಾಗಿ ಕಾರ್ಯನಿರ್ವಹಿಸಲ್ಲ. ಇನ್ನು ಈ ದಿನದಲ್ಲಿ ನಿಮಗೆ ಸಾಲಗಾರರಿಂದ ಒತ್ತಡಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಸಾಲ ತಂದಿದ್ದವರ ಮೇಲೆ ಈ ದಿನದಲ್ಲಿ ವಿಶೇಷವಾದಂಥ ಒಂದು ಭರವಸೆಯನ್ನು ಕೊಡಬೇಕು. ಯಾವಾಗ ನಿಮ್ಮಿಂದ ಅದು ಸಾಧ್ಯವಾಗುತ್ತೆ, ಯಾವಾಗ ತೀರಿಸ್ತೀರಿ ಅನ್ನುವಂಥ ಒಂದು ಮಾತನ್ನಾದರೂ ಅವರಿಗೆ ಕೊಟ್ಟು ಬರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಯಾವುದಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧರಾಗಿರಬೇಕಾಗಿರುವಂಥ ಒಂದು ದಿನ. ಇನ್ನು ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದೀರಿ. ತುಂಬ ವ್ಯವಸ್ಥಿತವಾಗಿ ನಿಮಗೆ ಈ ಕುಟುಂಬದ ಮತ್ತು ಈ ವಿದ್ಯಮಾನಗಳ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ಆದರೂ ಕೂಡ ಈ ದಿನದ ಇನ್ವಾಲ್ವ್ಮೆಂಟ್ ಏನಿದೆ ಇದು ಬಹಳ ನಾಜೂಕಾಗಿ ಇರಬೇಕು. ಇನ್ನು ಪ್ರಾಕ್ಟಿಕಲ್ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಊಹೆಗೆ ಒಳಗಾಗಬೇಡಿ. ಹಾಗೆ ಯಾವುದೋ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳಿಂದ ಈ ದಿನ ನಿಮಗೆ ಸ್ವಲ್ಪ ಪಶ್ಚಾತ್ತಾಪ ಉಂಟಾಗುವಂಥದ್ದು ಇದೆ. ಅದು ಕೂಡ ದುರಸ್ತಿಗೆ ಒಳಪಡುವಂಥದ್ದು. ಹಾಗಾಗಿ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನಮಗೆ ಜನ ಬೆಂಬಲ ಬೇಕಾಗುತ್ತೆ. ಹಾಗಾಗಿ ಈ ದಿನದ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಈ ದಿನ ಸರಸ್ವತಿಯನ್ನು ನೀವು ಧ್ಯಾನ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಕೈಗೊಂಡ ಕೆಲಸ ಕಾರ್ಯಗಳು ಶ್ರಮದಾಯಕವಾಗಿದ್ದರೂ ಕೂಡ ಪೂರ್ಣವಾಗುತ್ತೆ. ಸ್ವಲ್ಪ ಕಷ್ಟಪಡ್ತೀರಿ, ಆದರೂ ಫಲ ಅನ್ನುವಂಥದ್ದು ಸಿಕ್ಕತ್ತೆ.
ಹಾಗೆ ಈ ದಿನ ದೂರದ ಪ್ರಯಾಣಗಳು ನಿಮಗೆ ತುಂಬ ಲಾಭದಾಯಕವಾದಂತಹ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಪ್ರಯಾಣ ಮಾಡಬೇಕಾದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರಿಂದಲೇ ತೊಂದರೆಗಳನ್ನು ಅನುಭವಿಸುವಂಥ ಒಂದು ಅವಕಾಶ ಇದೆ. ಹಾಗಾಗಿಯೇ ಅಂಥ ಅವಕಾಶವನ್ನು ಆದಷ್ಟು ನೀವು ನಿಯಂತ್ರಣ ಮಾಡಬೇಕು. ಜೊತೆಗೆ ನಿಮ್ಮ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಕ್ಲಾರಿಟಿಯಿಂದ ಇರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಕೆಲವೊಂದು ನಿರ್ದಿಷ್ಟವಾದಂಥ ಕೆಲಸಗಳನ್ನು ಎದುರಿಸಲಿಕ್ಕೆ ಎದೆಗಾರಿಕೆ ಬೇಕು, ಧೈರ್ಯ ಬೇಕು. ಹಾಗಾಗಿ ಅಂಥ ಧೈರ್ಯದ ಮೂಲಕ ಈ ದಿನ ನೀವು ಯಶಸ್ವಿ ಜೀವನವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ದಿನ ಅನುಕೂಲಕರವಾದಂಥ ಪರಿಸ್ಥಿತಿ ಇದ್ದು ಕಂಗಾಲಾಗುವಂಥ ಪರಿಸ್ಥಿತಿ ಏನಾದರೂ ಬಂದಿದ್ದರೆ ನಾಳಿನ ದಿನದಲ್ಲಿ ನಿಮಗೆ ಆತ್ಮವಿಶ್ವಾಸದಿಂದ ಈ ಘಟನೆಗಳನ್ನು ನಿಭಾಯಿಸ್ತೀರಿ. ಇನ್ನು ವಿಶೇಷವಾಗಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಯಾರು ವರ್ತಿಸ್ತಾರೆ ಅವರನ್ನು ಸ್ವಲ್ಪ ದೂರ ಇಡಿ. ಆದಷ್ಟು ಅವರ ಬಳಿ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ಗೆ ಹೋಗಬೇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗೆ ಈ ವಾಕ್ಗೆ ಅಧಿಪತಿಯಾಗಿರುವಂಥ ಬುಧ ಈ ದಿನ ಇರುವಂಥ ದಿನ. ಹಾಗಾಗಿಯೇ ಈ ಮಾತಿನಲ್ಲಿ ಸ್ವಲ್ಪ ಅನರ್ಥಗಳು ಉಂಟಾಗುವಂಥದ್ದಿದೆ. ಇನ್ನು ವಿಶೇಷವಾಗಿ ಮಾತಿನಿಂದಲಾಗಲಿ ಅಥವಾ ಯಾವುದೇ ರೀತಿಯ ನಡತೆಯಿಂದಲಾಗಲಿ ಕೆಲಸದಿಂದಲಾಗಲಿ ಈ ದಿನ ನೀವು ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಡಿ. ನಿಮ್ಮ ನಿರೀಕ್ಷೆಯಂತೆ ಫಲಗಳು ಇಲ್ಲಿ ಸಿಕ್ಕಲ್ಲ, ಭಾಳ ಲಿಮಿಟೆಡ್ ಆಗಿ ಇರುವಂಥದ್ದು. ಹಾಗೆ ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು ಮಧ್ಯದಲ್ಲೇ ನಿಂತು ಹೋಗುವಂಥದ್ದು ಕೂಡ ಇರುತ್ತೆ. ಹಾಗೆ ಸ್ವಲ್ಪ ಎಚ್ಚರಿಕೆಯಿಂದನೇ ಈ ದಿನ ನೀವು ನಿರ್ವಹಣೆ ಮಾಡಬೇಕು. ಜೊತೆಗೆ ಹಣಕಾಸಿನ ತೊಂದರೆಗಳು ಹೆಚ್ಚಾಗಿ ಕಾಡುವಂಥದ್ದು ಕೆಲವರಿಗೆ, ಅದನ್ನು ನಿಭಾಯಿಸುವಂಥದ್ದೇ ಈ ದಿನ ದೊಡ್ಡ ಉದ್ಯೋಗವಾಗುತ್ತೆ ನಿಮಗೆ. ಇನ್ನು ಈ ದಿನದಲ್ಲಿ ಕೈಗೊಂಡಂಥ ಕಾರ್ಯಗಳಲ್ಲಿ ಯಾರದ್ದೋ ಒಂದು ಕೈವಾಡ ಇದೆ, ಅದಕ್ಕಾಗಿಯೇ ಅರ್ಧ ನಿಲ್ತು ಅನ್ನೋಂಥ ಒಂದು ಮನಸ್ಥಿತಿ ನಿಮಗೆ ಬರುವಂಥದ್ದು ಇದೆ. ಸ್ವಲ್ಪ ಅನುಮಾನದ ದೃಷ್ಟಿ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮಗೆ ತೃಪ್ತಿ ಮತ್ತು ಸಂತೋಷ ಎಲ್ಲಿ ಹೇಗೆ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಗುರುತಿಸ್ಕೊಳ್ಬೇಕು. ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗಾಗಿ ಎಲ್ಲರನ್ನ ಕಾಲಕ್ಕೆ ಒಪ್ಪುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಸ್ವಲ್ಪ ಇಂಡಿವಿಜುವಲ್ ಡಿಫರೆನ್ಸಸ್ ಇರುತ್ತೆ, ಇದನ್ನು ಕಾಪಾಡಿಕೊಳ್ಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಶುಭ ಸುದ್ದಿಯೊಂದನ್ನು ಕೇಳುವಂತಹ ದಿನ. ಅದರಲ್ಲೂ ಕೈಗೊಂಡಂಥ ಕೆಲಸ ಕಾರ್ಯಗಳು ನಿರೀಕ್ಷೆಯಂತೆ ಫಲವನ್ನು ಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ದೂರದ ಬಂಧುಗಳ ಭೇಟಿಯಾಗುವಂಥದ್ದು ಕೂಡ ಇರುತ್ತೆ. ಇದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ತರುವಂಥ ವಿಚಾರ. ಹಾಗೆ ಈ ದಿನದಲ್ಲಿ ವ್ಯವಹಾರಗಳು ಪಾಲುದಾರರ ಜೊತೆಯಲ್ಲಿ ಮಾಡುವಂಥ ಸಂದರ್ಭ ಏನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಗ್ರಹಗತಿಗಳು ಅನುಕೂಲಕರವಾಗಿದೆ ಈ ದಿನ. ಹಾಗಾಗಿ ಅಂಥ ಪ್ರಯಾಣ ಏನಾದರೂ ಇದ್ದರೆ ಈ ದಿನ ಮುಗಿಸ್ಕೊಳ್ಳಿ, ನಾಳೆಯ ದಿನ ವಿಶ್ರಾಂತಿಗೆ ನೀವು ಶರಣು ಹೋಗಬಹುದು. ಇನ್ನು ಈ ದಿನದಲ್ಲಿ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ತುಂಬ ಲಾಭ ಇದೆ. ಹಾಗೆ ಸ್ಪರ್ಧೆ ಇದ್ದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸ್ತೀರಿ. ಯಾರೋ ಸ್ನೇಹಿತರು ನೀವು ಎಂದೋ ಕೇಳಿರುವಂಥ ವಿಚಾರ, ಅದರ ಬಗ್ಗೆ ಒಂದು ಸಹಾನುಭೂತಿ, ಒಂದು ಸಹಕಾರ ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತೃಪ್ತಿಕರವಾಗಿರುವಂಥ ದಿನ, ಪ್ರಯತ್ನಗಳು ತುಂಬ ಯಶಸ್ವಿಯಾಗುವಂಥ ದಿನ ಕೂಡ. ಇನ್ನು ಈ ದಿನದಲ್ಲಿ ಸರ್ಕಾರದ ಮಟ್ಟದಲ್ಲಿ ನಿಮಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಸುದ್ದಿ ಎನ್ನುವಂಥದ್ದು ಸಿಕ್ಕತ್ತೆ. ಸರ್ಕಾರದ ಕೆಲಸಗಳು ಈ ದಿನ ಮರುಚಾಲನೆಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗೆ ನಿಮ್ಮ ಪ್ರಾಮಾಣಿಕವಾದಂಥ ಮಾತು ಇತರರನ್ನು ಆಕರ್ಷಿಸುವಂಥದ್ದು, ಇತರರನ್ನು ಮೆಸ್ಮರೈಸ್ ಮಾಡುವಂಥ ಒಂದು ಪ್ರಯತ್ನ ಕೂಡ ಅದು. ಹಾಗೆ ಈ ದಿನ ಸ್ವಲ್ಪ ಉಷ್ಣ, ಸ್ವಲ್ಪ ಪಿತ್ತ ಶರೀರಕ್ಕೆ ಕಾಡಬಹುದು, ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.